ಈ ಜಗತ್ತಿನಲ್ಲಿ ಎರಡು ತರದ ಜನ ಇರ್ತಾರೆ. ಒಂದು, ಅವರು ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬಂದ್ರು ಅದರ ವಿರುದ್ಧ ಹೋರಾಡೋದು ಬಿಟ್ಟು ಜೀವನನೇ ಸಾಕು ಅನ್ಕೋತಾರೆ, ಬದುಕುವುದೇ ಸಾಕು ಅನ್ಕೋತಾರೆ. ಇನ್ನೊಂದು ಕಡೆ ಇಂತಹ ಜನ ಕೂಡ ಇರ್ತಾರೆ. ಜೀವನದಲ್ಲಿ ಎಂತಹದೇ ಸಮಸ್ಯೆ ಬಂದ್ರು, ಎಂತಹದೇ ಕಷ್ಟ ಬಂದ್ರು ಅದರ ವಿರುದ್ಧ ಹೋರಾಟ ಮಾಡ್ತಾರೆ, ಆದ್ರೆ ಸರೆಂಡರ್ ಮಾಡೋದಿಲ್ಲ. ನೋಡಿ, ಸಿಂಹ ಕಾಡಿನ ರಾಜ ಯಾಕಿರುತ್ತೆ ಗೊತ್ತಾ? ಅದಕ್ಕೆ 10 ತೋಳುಗಳೇ ಸುತ್ತುವರೆದ್ರು ಅದರಲ್ಲಿ ಒಂದು ಆಟಿಟ್ಯೂಡ್ ಇರುತ್ತೆ, ಹೋರಾಡ್ತೀನಿ ಅಥವಾ ಸಾಯ್ತೀನಿ ಆದ್ರೆ ಸರೆಂಡರ್ ಮಾಡೋದಿಲ್ಲ ಅಂತ. ಅದರಲ್ಲಿದ್ದ ಇದೇ ಆಟಿಟ್ಯೂಡ್ ಇಂದ ಸಿಂಹ ಕಾಡಿನ ರಾಜ ಆಗಿರುತ್ತೆ. ನೆನಪಿರಲಿ, ನೀವು ಅಲ್ಲಿವರೆಗೆ ಸೋಲ್ಬಾರ್ದು ಎಲ್ಲಿವರೆಗೆ ನೀವು ಸರೆಂಡರ್ ಮಾಡೋಕೆ ರೆಡಿ ಆಗಿರಬಾರ್ದು. ಯಾಕಂದ್ರೆ ಇಂತಹ ಹುಚ್ಚುತನ ಇರುವ ಜನರ ಸುಮಾರು ಎಕ್ಸಾಂಪಲ್ಸ್ ಗಳನ್ನ ನಾನು ನಿಮ್ಗೆ ಹೇಳಬಹುದು. ಇವರೆಲ್ಲ 100 ಬಾರಿ ಸೋತ್ರು, ಆದ್ರೆ 101ನೇ ಸಲ ಮತ್ತೆ ಎದ್ದು ನಿಂತರು ಆ ಕಷ್ಟದ ವಿರುದ್ಧ, ಆ ಸಮಸ್ಯೆಯ ವಿರುದ್ಧ ಹೋರಾಟ ಮಾಡಲು. ಆದರೆ ಎಂದು ಸರೆಂಡರ್ ಮಾಡಲಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಬ್ಬ ಹುಡುಗ ಆಗಿ ಜನಿಸಿದ ಶರೀರದಲ್ಲಿ ಹಾರ್ಮೋನಲ್ ಚೇಂಜಸ್ ನಿಂದ ಹುಡುಗ ಹುಡುಗಿ ಆದ್ರೆ ಸಮಾಜ ಹೇಗೆ ನೋಡುತ್ತೆ ಗೊತ್ತಾ? ಸಮಾಜ ಬಿಡಿ, ಮನೆಯವರು, ಸಂಬಂಧಿಕರು, ಫ್ರೆಂಡ್ಸ್ ಎಲ್ಲ ಯಾವ ದೃಷ್ಟಿಯಿಂದ ನೋಡ್ತಾರೆ ಗೊತ್ತಾ? ನೋಡೋದು ಬಿಟ್ಟು ಮಾತು ಕೂಡ ಆಡೋದಿಲ್ಲ. ಸಮಾಜ ಅಂತವರನ್ನ ಕಂಡ್ರೆ ಅಸಹ್ಯವಾಗಿ ನೋಡುತ್ತೆ. ಬರೀ ಇಮ್ಯಾಜಿನೇಷನ್ ಹೇಗಿದೆ ಅಂದ್ರೆ ಆ ನೋವು ಅನುಭವಿಸಿದವರಿಗೆ ಹೇಗಾಗಿರ್ಬೇಡ. ಇವರನ್ನ ಮನೆಯವರು ದೂರ ಮಾಡೋಕೆ ನೋಡಿದ್ರು, ಸಮಾಜ ದೂರ ಮಾಡೋಕೆ ನೋಡ್ತು. ಇವರು ಕೂಡ ಎಲ್ಲರಂತೆ ಶಾಲೆಗೆ ಸೇರಿದ್ರು, ಆದ್ರೆ 7ನೇ ತರಗತಿ ಓದುತ್ತಿದ್ದಾಗ ಶರೀರದಲ್ಲಿ ಆದ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ನಿಂದ ಹುಡುಗಿ ಹಾಗೆ ವರ್ತನೆ ಮಾಡ್ತಾ ಇದ್ರು. ಆವಾಗ್ಲೇ ಇವರು ಇವರ ತಂದೆ ತಾಯಿಗೆ ಬೇಡವಾಗಿದ್ರು. ಆ ನಂತರ ಮನೆಗೆ ಹೋದೆ, ಅವರು ಯಾರು ಸೇರ್ಲಿಲ್ಲ ಅಂತ ನನ್ನನ್ನ ಹೊರ ಹಾಕಿದ್ರು. ವಿಷ ಕುಡದೆ ಆಸ್ಪತ್ರೆಗೆ ಹೋದೆ, ಮತ್ತೆ ಮನೆಗೆ ಬಂದೆ. ಸಮಾಜ ಇವರನ್ನ ಚುಚ್ಚಿ ಮಾತಾಡ್ತಾ ಇತ್ತು. ಹೊರಗಡೆ ಇದ್ರೆ ಹೊರಗಡೆ ಹಾಕಿದಿ ಅನ್ನೋದು, ಹುಡುಗಿಯರ ಜೊತೆ ಮಾತಾಡಿದ್ರೆ ಹುಡುಗಿಯರ ಜೊತೆ ಏನ್ ಕೆಲಸ ಅನ್ನೋರು. ಇಷ್ಟೆಲ್ಲ ಕಷ್ಟ, ಅವಮಾನ, ನೋವು ಸಹಿಸಿಕೊಳ್ಳೋಕಾಗದೆ 2 ಬಾರಿ ಸಾಯುವ ಪ್ರಯತ್ನ ಪಟ್ರು. ಆದ್ರೆ ಒಂದು ದಿನ ಇವರು ಇಂತಹ ಸಾಧನೆ ಮಾಡಿದ್ರು ಅಂದ್ರೆ ಅದೇ ಸಮಾಜಕ್ಕೆ ಇವರು ಆದರ್ಶ ವ್ಯಕ್ತಿ ಆದ್ರು. 2006ರಲ್ಲಿ ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, 2007ರಲ್ಲಿ ಜನಪದ ಶ್ರೀ ಪ್ರಶಸ್ತಿ, 2008ರಲ್ಲಿ ಜನಪದ ಲೋಕ ಪ್ರಶಸ್ತಿ, 2010ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, 2014ರಲ್ಲಿ ಸಮಾಜ ಸಖಿ ಪ್ರಶಸ್ತಿ ಸೇರಿದಂತೆ ನಾನಾ ಸಂಘ ಸಂಸ್ಥೆಗಳು ಅನೇಕ ಪ್ರಶಸ್ತಿ ನೀಡಿ ಗೌರವಿಸಿವೆ. 2021ರಲ್ಲಿ ಭಾರತ ಸರ್ಕಾರದಿಂದ 4ನೇ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ ಅಂದ್ರೆ ಪದ್ಮಶ್ರೀ ಕೊಟ್ಟು ಸನ್ಮಾನಿಸಲಾಗಿದೆ. ಜೋಗತಿ ಮಂಜಮ್ಮನವರ ಜೀವನದ ಕಥೆಯನ್ನ ಈ ಹಿಂದೆ ವಿಜಯಪುರದ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದಲ್ಲಿ ಇವರ ಜೀವನ ಚರಿತ್ರೆಯನ್ನ ಪಠ್ಯಕ್ರಮವಾಗಿ ಸೇರಿಸಲಾಗಿತ್ತು. ಇದೆಲ್ಲ ಸಾಧ್ಯವಾಗಿದ್ದು ಹೇಗೆ ಗೊತ್ತಾ? ಇವರಲ್ಲಿದ್ದ ಬರ್ನಿಂಗ್ ಡಿಸೈರ್ ಇಂದ. ಪರಿಸ್ಥಿತಿ ಎಂತಹದೇ ಇರಲಿ ಅದರ ವಿರುದ್ಧ ಹೋರಾಡ್ತೀನಿ ಆದ್ರೆ ಸೋಲೋದಿಲ್ಲ ಅನ್ನುವ ಆಟಿಟ್ಯೂಡ್ ನಿಂದ ಇದೆಲ್ಲ ಸಾಧ್ಯ ಆಗಿತ್ತು. ವಾಟ್ ಡು ಯು ಥಿಂಕ್? ನಿಮ್ಗೇನನ್ಸುತ್ತೆ? ನಿಮ್ ಜೀವನದಲ್ಲಿ ಸಮಸ್ಯೆಗಳಿವೆ, ನಿಮ್ಮ ಜೀವನದಲ್ಲಿ ಕಷ್ಟಗಳಿವೆ ಅಂತನ? ನೋಡಿ, ಈ ಭೂಮಿ ಮೇಲೆ 8 ಬಿಲಿಯನ್ ಗಿಂತಲೂ ಜಾಸ್ತಿ ಜನಸಂಖ್ಯೆ ಇದೆ. ಎಲ್ಲರಿಗೂ ಒಂದಾದ್ರೂ ಒಂದು ಸಮಸ್ಯೆ, ಒಂದಾದ್ರೂ ಒಂದು ಕಷ್ಟ ಅಂತೂ ಇದ್ದೇ ಇದೆ. ಆದ್ರೂ ಅವರೆಲ್ಲ ಬದುಕ್ತಾ ಇದ್ದಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ನನ್ನ ಜೀವನವು ಒಂದಲ್ಲ ಒಂದು ದಿನ ಬದಲಾಗುತ್ತೆ ಅನ್ನೋ ನಂಬಿಕೆಯಿಂದ. ಇಂತಹದೇ ಇನ್ನೊಂದು ಕತೆ ಹೇಳ್ತೀನಿ ಕೇಳಿ. ಇವ್ರು ಯಾರು ಗೊತ್ತಾ? ಅಮೆರಿಕದ ಓಪ್ರಾ ವಿನ್ಫ್ರೆ. ಇವರ ಜನನ ಆಗ ಆಗಿತ್ತು. ಇವರ ತಾಯಿ ಅನ್ಮ್ಯಾರಿಡ್ ಆಗಿದ್ರು, ಮತ್ತೆ ಅವರ ವಯಸ್ಸು ಕೂಡ ತುಂಬಾ ಕಡಿಮೆ ಆಗಿತ್ತು, ಮತ್ತೆ ಅವರು ಬೇರೆಯವರ ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಇದ್ರು. ಇದೇ ಮಾತಿನಿಂದ ಅರ್ಥ ಆಗುತ್ತೆ ಓಪ್ರಾ ಅವರ ಬಾಲ್ಯ ಎಷ್ಟು ಕಷ್ಟಕರವಾಗಿತ್ತು ಅಂತ. ಯಾಕಂದ್ರೆ ಇವರ ತಾಯಿ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಓಪ್ರಾ ವಿನ್ಫ್ರೆಗೆ ಜಾಸ್ತಿ ಸಮಯ ಕೊಡ್ತಾ ಇರಲಿಲ್ಲ. ಇದೇ ಕಾರಣದಿಂದಾಗಿ ಓಪ್ರಾ ವಿನ್ಫ್ರೆ ಅವರ ವಯಸ್ಸು ಕೇವಲ 10 ವರ್ಷ ಇರುವಾಗಲೇ ಅವರ ಮೇಲೆ ಹಲವು ಬಾರಿ ಲೈಂಗಿಕ ಶೋಷಣೆ ಆಯಿತು. ಒಂದು ಕಡೆ ಕಿತ್ತು ತಿನ್ನುವ ಬಡತನ, ಇನ್ನೊಂದು ಕಡೆ ಪದೇ ಪದೇ ಆದ ಲೈಂಗಿಕ ಶೋಷಣೆಯಿಂದ ಬದುಕೆ ಸಾಕು ಅಂತ ಅನಿಸ್ತಾ ಇತ್ತು. ಹೀಗಿರುವಾಗ ಇನ್ನೂ ಕಷ್ಟ ಅಂದ್ರೆ ಕೇವಲ 13ನೇ ವಯಸ್ಸಿನಲ್ಲೇ ಇವರು ಹೆಣ್ಣು ಮಗುವಿಗೆ ಜನ್ಮ ನೀಡಿದರು. ಆದ್ರೆ ಆ ಮಗು ತುಂಬಾ ಅಶಕ್ತ ಆಗಿರೋದ್ರಿಂದ ಅದು ಸತ್ತು ಹೋಯಿತು. ನಾವು ಯಾವ ವಯಸ್ಸಿನಲ್ಲಿ ಜೀವನವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತೀವಿ, ಆ ವಯಸ್ಸಿನಲ್ಲಿ ಓಪ್ರಾ ವಿನ್ಫ್ರೆ ಜೀವನದಲ್ಲಿದ್ದ ದೊಡ್ಡ ಪಾಠ ಕಲಿತಿದ್ರು. ಇಷ್ಟೆಲ್ಲ ಕಷ್ಟ ಇದ್ರು ಇವರು ಸರೆಂಡರ್ ಮಾಡಲಿಲ್ಲ. ನಿಮಗಿದು ಕೇಳಿ ಆಶ್ಚರ್ಯ ಆಗುತ್ತೆ. ಅವರಲ್ಲಿದ್ದ ಮಾತನಾಡುವ ಕಲೆಯಿಂದ ಅಮೆರಿಕದ ಎಲ್ಲಕ್ಕಿಂತ ಲೋ ರೇಟೆಡ್ ಟಿವಿ ಶೋ ಆಗಿರುವ AM ಶಿಕಾಗೋವನ್ನು ಅಮೆರಿಕದ ಎಲ್ಲಕ್ಕಿಂತ ಟಾಪ್ ರೇಟೆಡ್ ಟಿವಿ ಶೋ ವನ್ನಾಗಿ ಮಾಡಿದರು. ಆದರೆ ಇವತ್ತು ಅದೇ ಓಪ್ರಾ ವಿನ್ಫ್ರೆ ಎಲ್ಲಕ್ಕಿಂತ ಜಾಸ್ತಿ ಸಂಭಾವನೆ ಪಡೆಯುವ ಟಿವಿ ಆಂಕರ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕದ ಶ್ರೀಮಂತ ಸೆಲ್ಫ್ ಮೇಡ್ ಮಹಿಳೆ ಆಗಿದ್ದಾರೆ. ಮತ್ತೆ ಅಮೆರಿಕದ ಫೋರ್ಬ್ಸ್ 400 ಕೋಟ್ಯಾಧಿಪತಿಗಳ ಲಿಸ್ಟ್ ನಲ್ಲೂ ಓಪ್ರಾ ವಿನ್ಫ್ರೆ ಅವರ ಹೆಸರಿದೆ. ಯಾವ ಹುಡುಗಿ ಬಾಲ್ಯ ಬಡತನದಲ್ಲಿ ಕಳಿತು, ಪದೇ ಪದೇ ಲೈಂಗಿಕ ಶೋಷಣೆಯಾಯಿತು, ಅದೇ ಹುಡುಗಿಯನ್ನ 2013ರಲ್ಲಿ ಬರಾಕ್ ಒಬಾಮಾ ಅಮೆರಿಕದ ಸರ್ವಶ್ರೇಷ್ಠ ನಾಗರಿಕ ಅಂದ್ರೆ ದ ಪ್ರೆಸಿಡೆನ್ಷಿಯಲ್ ಮೆಡಲ್ ಆಫ್ ಫ್ರೀಡಮ್ ಕೊಟ್ಟು ಸನ್ಮಾನಿಸಲಾಯಿತು. ಇಷ್ಟೆಲ್ಲ ಕಷ್ಟ ಇದ್ರು ಈ ಹುಡುಗಿ ಸಾಧನೆ ಮಾಡಬಹುದು ಅಂದ್ರೆ ನೀವು ಯಾಕೆ ಮಾಡಬಾರ್ದು? ಕಷ್ಟ ಸಮಸ್ಯೆ ಇವರಿಗೂ ಇದ್ವು, ಆದರೆ ಇವರು ಯಾವತ್ತು ಕಷ್ಟ ಇದೆ ಸಮಸ್ಯೆ ಇದೆ ಅಂತ ಅಳತಾ ಕೂರಲಿಲ್ಲ. ಪರಿಸ್ಥಿತಿ ಎಂತಹದೇ ಇದ್ರು ಸೋಲು ಒಪ್ಪಿಕೊಳ್ಳಲಿಲ್ಲ. ಇವಾಗ ಹೇಳಿ, ಇವರಷ್ಟೇ ನಿಮ್ಮ ಜೀವನದಲ್ಲೂ ಸಮಸ್ಯೆಗಳಿವೆನಾ? ಇಲ್ಲ ಇವರಿಗಿಂತಲೂ ಜಾಸ್ತಿ ನಿಮ್ಮ ಜೀವನದಲ್ಲಿ ಕಷ್ಟ ಇದೆನಾ? ಒಂದ್ ವೇಳೆ ಇದ್ರೆ ಆ ಸಮಸ್ಯೆಗಳಿಗೆ, ಆ ಕಷ್ಟಗಳಿಗೆ ಸರೆಂಡರ್ ಆಗೋ ಮಾತೇ ಇಲ್ಲ. ಯಾಕಂದ್ರೆ ಆಶಾವಾದಿ ಮಾತ್ರ ಪ್ರತಿ ಕಷ್ಟದಲ್ಲೂ ಅವಕಾಶವನ್ನು ಕಂಡುಕೋತಾನೆ, ಆದರೆ ನಿರಾಶಾವಾದಿ ಪ್ರತಿ ಅವಕಾಶದಲ್ಲೂ ಕಷ್ಟವನ್ನ ಹುಡುಕ್ತಾನೆ. ನೆನಪಿರಲಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ ಮಾಡಿ ತಿಳಿಸಿ. ಇಂತಹದೇ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ. ಬಾಯ್ ಬಾಯ್.